ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಸಾಕಷ್ಟು LPG ಗ್ಯಾಸ್ಗಳ ಅಭಾವ ಸೃಷ್ಟಿಯಾಗಿತ್ತು. ಹೀಗಾಗಿ ಸಾಕಷ್ಟು ಜನರು ಆಗಿರ್ಬೋದು ಮತ್ತು ಏನು ಹೋಟೆಲ್ ಉದ್ಯಮಿಗಳಾಗಿರ್ಬೋದು, ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗಿರುವಂಥದ್ದು. ಹೀಗಾಗಿ ಆದರೆ CM ಅವರು ಕರ್ನಾಟಕದಲ್ಲಿ ಮಾತ್ರ CM ಅವರು ಈ ಸಾಕಷ್ಟು ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆ ಇದೆ, ಗ್ಯಾಸ್ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ದೇಶದ ಪ್ರಧಾನಿಯವರಿಗೆ ಪತ್ರ ಕೂಡ ಬರೀತಾರೆ. ಆದರೆ ಗದಗಿನಲ್ಲಿ ನಡೀತಾ ಇರುವಂಥ ಏನು KH ಪಾಟೀಲ್ ಅವರ 101 ಜಯಂತ್ಯೋತ್ಸವ ಏನು ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಗ್ಯಾಸ್ ಅಭಾವ ಸೃಷ್ಟಿಯಾಗಿಲ್ಲ. ಆದರೆ ನಾನೀಗ ತೋರಿಸ್ತಾ ಹೋಗ್ತೀನಿ. ಈ ಒಂದು ಕಾರ್ಯಕ್ರಮ ಸುಮಾರು 10,000ಕ್ಕೂ ಹೆಚ್ಚು ಜನರು ಇಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಜನರಿಗೆ ಏನು ಈಗ KH ಪಾಟೀಲ್ ಬಳಗದಿಂದ, ಈ ಒಂದು ಅಭಿಮಾನಿ ಬಳಗದಿಂದ ಈ ಒಂದು ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಅಂದರೆ ನಸುಕಿನ ಜಾವದಿಂದ ಕೂಡ ಸಾಕಷ್ಟು ಸುಮಾರು 10,000 ಜನರಿಗೆ ಈ ಒಂದು ಬೇರೆ ಬೇರೆ ಖಾದ್ಯಗಳನ್ನು, ವಿವಿಧ ತೆರನಾದಂಥ ಖಾದ್ಯಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಅಡುಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಅಂದರೆ ಸಾಕಷ್ಟು ಈ ಒಂದು ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಬೇಕಾಗುತ್ತೆ. ಹೀಗಾಗಿ ಆದರೆ ಇಲ್ಲಿ ಮಾತ್ರ ಗ್ಯಾಸ್ ಮೂಲಕನೇ ಇಲ್ಲಿ ಅಡುಗೆ ಮಾಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು. ಇವ್ರಿಗೆ ಅಂದರೆ ಏನು ಸಾಕಷ್ಟು ಜನರಿಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ಗಳು ಕೂಡ ಗದಗಿನಲ್ಲಿ ಬಂದಾಗಿದ್ದಾವೆ. ಆದರೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಗ್ಯಾಸ್ ಸಿಲಿಂಡರ್ ಕೂಡ ಅಭಾವ ಆಗಿಲ್ಲ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಸಿಬ್ಬಂದಿಗಳು ಕೂಡ ಅಡುಗೆ ಈಗಾಗಲೇ ತಯಾರು ಮಾಡಿದರೆ ಅದನ್ನು ಏನು ಬಡಿಸೋದಕ್ಕೆ ಕೂಡ ಸಿಬ್ಬಂದಿಗಳು ಈಗಾಗಲೇ ನೋಡ್ತಾ ಇರ್ಬೋದು. ಬೇರೆ ಬೇರೆ ರೀತಿಯಾದ ಏನು ಪಲ್ಯ ಆಗಿರ್ಬೋದು, ದಾಲ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಮತ್ತು ಬೂಂದಿ ಆಗಿರ್ಬೋದು, ಸಾಕಷ್ಟು ವಿವಿಧ ತೆರನಾದಂಥ ಖಾದ್ಯಗಳನ್ನು ತಯಾರು ಮಾಡಿದ್ದಾರೆ. ಏನು ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರಿಗೆ ಈ ಒಂದು ಖಾದ್ಯಗಳನ್ನು ತಯಾರು ಮಾಡಿ ಈಗ ಬಡಿಸೋದಕ್ಕೆ ಕೂಡ ಸಜ್ಜಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಊಟ ತಯಾರು ಮಾಡ್ತಾರೆ. ಈಗಾಗಲೇ 7,000ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾದ್ಯಗಳನ್ನು ರೆಡಿ ಮಾಡಿದ್ದಾರೆ. ಇನ್ನೂ ಕೂಡ ಜನರಿಗೆ ಕಮ್ಮಿ ಬಿದ್ದರೆ, ಅಂದರೆ ಸುಮಾರು 10,000 ಜನರು ಬರ್ತಾರೆ, ಆ ಜನರಿಗೂ ಕೂಡ ಯಾವುದೇ ರೀತಿಯಂಥ ಕೊರತೆ ಆಗದೇ ರೀತಿಯೊಳಗೆ ಅಡುಗೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಈ ಒಂದು ಅಡುಗೆಯನ್ನು ನೇತೃತ್ವ ವಹಿಸ್ಕೊಂಡಿರುವಂಥ ಹಿರಿಯರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಾವಿರಕ್ಕೆ ಜನರನ್ನ ಈ ಅಡುಗೆ ತಯಾರು ಮಾಡಿದ್ರಿ ಸರ್? ಯಾವ ರೀತಿಯಾಗಿ ಅಡುಗೆ ತಯಾರು ಮಾಡಿದ್ರಿ ಸರ್? 4,000ದಿಂದ 5,000 ತನಕ ಎಕ್ಸ್ಪೆಕ್ಟೇಷನ್. ಇವು ಒಲೆ ಹಚ್ಚಿದ್ದೀವಿ. ಯಾವ್ದಾರ ಪ್ರಸಂಗ ಇರಲಿ ಅಂತ ಗ್ಯಾಸ್ ಅಷ್ಟೇ. ಅಂದ್ರೆ ಸುಮಾರು 12 ಗ್ಯಾಸ್ಗಳು ಇಲ್ಲಿ ಗ್ಯಾಸ್ಗಳ ಮೂಲಕ ಅಡುಗೆ ಮಾಡಿದ್ರಿ ಸರ್ ಸಾವಿರಾರು ಜನರಿಗೆ. ಅಂದ್ರೆ ಯಾವುದೇ ರೀತಿಯ ಕೊರತೆ ಬೀಳಿಲ್ಲ ಅಥವಾ ಹೆಂಗೆ ಸರ್? ನಿಮ್ಗೇನು ಅಭಾವ ಸೃಷ್ಟಿ ಆಗಲಿಲ್ಲ ಅಥವಾ? ಕಟ್ಟಿಗೆ ಹಾಕಿದ್ದೀವಲ್ಲ, ಕಟ್ಟಿಗೆ ಒಲೆನೇ ಮೇನ್ ಉಪಯೋಗಿಸಿರೋದು. ಕಟ್ಟಿಗೆ ಎಲ್ಲ ನೋಡಿ ಒಲೆ ಎಲ್ಲ ಅನ್ನ ಸಾರು ಇವು ಚಪಾತಿಗಳಿಗಿಂತ ಅಷ್ಟೇ ಮಾತ್ರ ನಾವು ಇದು ಗ್ಯಾಸ್. ಅಂದ್ರೆ ನಿಮಗೂ ಕೊರತೆ ಆತ ಸರ್ ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನಾರು ನಿಮ್ಗೆ ಸಮಸ್ಯೆ ಆತನ ಅಥವಾ ಏನಾದ್ರು? ಸಮಸ್ಯೆ ಅಂದ್ರೆ ಸಮಸ್ಯೆನೇ ಸಿಗದೆ ಸಮಸ್ಯೆ ಅಲ್ಲ. ಇಲ್ಲಿ ಕಟ್ಟಿಗೆನೇ ನಾವು ಮೇನ್ ಇಟ್ಕೊಂಡಿರೋದು. ಜನ ಹೇಳ್ತಾ ಇದಾರೆ ಸರ್, ನಮ್ಗೇನು ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ, ಮತ್ತೆ ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ, ಅದು ಕಾರ್ಯಕ್ರಮ ಮಾತ್ರ ಅದ್ದೂರಿಯಾಗಿ ಮಾಡ್ತಾ ಇದಾರೆ, ಗ್ಯಾಸ್ ಸಿಲಿಂಡರ್ಗೆ ಅವ್ರಿಗೆ ಏನೂ ಅಭಾವ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲ, ಸಿಲಿಂಡರ್ಗೆ ಅಭಾವ ಆಗಿಲ್ಲ ಯಾಕ್ರಿ, ಸಿಲಿಂಡರ್ದು ಕೊರತೆನೇ ನಾವು ಅದಕ್ಕೆ ಕಟ್ಟಿಗೆ ಮೇನ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಪ್ರಭಾವಿಗಳಿಗೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅವ್ರಿಗೆಲ್ಲ ಸಿಗ್ತಾವು ಹಂಗೆಲ್ಲ ಹೇಳ್ತಾ ಇದಾರೆ ಸರ್. ಅಲ್ಲ, ಅಂಥ ಪ್ರಭಾವ ಏನು ಬೀರಿಲ್ಲ. ಇಲ್ಲಿ ಕಟ್ಟಿಗೆನೇ ನಾವು ಮೇನ್ ಆಗಿ ಉಪಯೋಗಿಸಿರೋದು. ಇದು ಅವರು ಹೇಳ್ತಾ ಇರುವಂಥದ್ದು. ಅಂದರೆ ನಮಗೂ ಕೂಡ ಗ್ಯಾಸ್ ಸಮಸ್ಯೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಜನರು ಹೇಳ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸಾಕಷ್ಟು ಹೋಟೆಲ್ ಕೂಡ ಬಂದಾಗಿದ್ದಾವೆ. ಕೆಲವೊಬ್ಬರು ಒಲೆಗಳ ಮೂಲಕ ಅಡುಗೆ ಕೂಡ ಮಾಡ್ತಾ ಇದ್ದಾರೆ. ಇವರು ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕರೂ ಕೂಡ ನಾವು ಒಂದಿಷ್ಟು ಒಲೆ ಮೂಲಕನ ಅಡುಗೆ ಮಾಡಿದ್ದೀವಿ ಅಂತ ಮಾತಾಡ್ತಾರೆ. ಒಟ್ಟಾರೆ ಗ್ಯಾಸ್ ಸಿಲಿಂಡರ್ ಕೂಡ ದೇಶದಲ್ಲಿ ಸೃಷ್ಟಿಯಾಗಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಇದು ಕೂಡ ಒಂದು ರೀತಿ ಬಿಸಿ ಮುಟ್ಟಿದೆ. ಜೊತೆಗೆ ಅವ್ರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿ ಏನಾಗಿದೆ ಅದು ಕೂಡ ಅವ್ರಿಗೆ ಬಿಸಿ ಮುಟ್ಟಿದೆ. ಜೊತೆಗೆ ಕೆಲವೊಂದಿಷ್ಟು ಸಿಲಿಂಡರ್ಗಳ ಮೂಲಕನೂ ಕೂಡ ಅಡುಗೆ ಮಾಡಿದ್ದೇವೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.